ಏನ ಕೊಡೋಣ? ನೀನೇ ಕೊಟ್ಟೆ, ಸರಿ ಇರ್ಲಿ ಬಿಡು, ಬಾ. ಇಲ್ಲ ಕಣೆ, ಇಂಥರ್ನ ಯಾರು ಹುಚ್ಚಾಸ್ಪತ್ರೆಗೆ ಸೇರ್ಸಲ್ವಾ? ಇವರು ನೋಡಿದ್ರೆ ವಾಮಿಟ್ ಬರೋ ಥರ ಆಗ್ತಿದೆ. ಮೊದಲು ಇಲ್ಲಿಂದ ಹೋಗೋಣ ಬಾ. ಏಯ್, ಇಷ್ಟು ದೊಡ್ಡ ಸಿಟಿಲಿ ಇದು ಒಂದೇ ಜಾಗನ ಸಿಕ್ಕಿದ್ದು ನಿನಗೆ. ಎಲ್ಲಿಂದ ಬಂದ್ಯೋ? ನನಗೆ ಅಂತ ವಕ್ರೋಸ್ಕೊಂಡ್ಬಿಟ್ಟಿದ್ಯಲ್ಲ. ಈ ನನ್ನ ಮಗಂಗೆ ಎಷ್ಟು ಹೇಳಿದ್ರು ಅಷ್ಟೇ, ನಮ್ಮ ಕಾಟ ಕೊಡೋದು ಬಿಡಲ್ಲ. ಯಾಕೋ ಹೆಂಗ್ ಮಾಡ್ತೀಯಾ? ಯಾರೋ ನಿನಗೆ ಬೆಗ್ಗಾರ್ ಕ್ಯಾರೆಕ್ಟರ್ ಕೊಟ್ಟಿದ್ದು? ಒಂದು ಎಕ್ಸ್ಪ್ರೆಷನ್ ಇಲ್ಲ, ಒಂದು ಮಾಡ್ಯುಲೇಷನ್ ಇಲ್ಲ. ಅಮ್ಮ ತಾಯೇ, ಧರ್ಮ ಮಾಡಮ್ಮ. ಏನಾದರೂ ಕ್ಯಾರೆಕ್ಟರಿಂದ ಹೊರಗೆ ಬಂದು ಅಣ್ಣ ಇಲ್ಲಿಂದ ಹೋಗೋ, ನಿಮ್ಮ ಪಕ್ಕದಲ್ಲಿದ್ರೆ ನಂಗೆ ಕಲೆಕ್ಷನ್ ಆಗಲ್ಲ ಕಣೋ. ಒಂದು ಮಾತು ಹೇಳ್ತೀನಿ ಕೇಳು, ಶರೀರದಿಂದ ಗಬ್ಬಂದ್ರೂ ಪರವಾಗಿಲ್ಲ, ಜೀವನನೇ ಗಬ್ಬಿದ್ದೋಗ್ಬಾರ್ದು. ನೋಡಪ್ಪ, ಈ ಮಾತು ಯಾರು ಹೇಳ್ತಾವ್ರೆ ಅಂತ. ಓಯ್ ಎತ್ತ ತಗೊಳಪ್ಪ, ಇಸ್ರೇಲ್ ಹೋಯ್ತು ಅನ್ಕೊಳ್ಳೋ ಅಷ್ಟರಲ್ಲಿ USA ಬಂದೇ ಬಿಟ್ನಲ್ಲಪ್ಪ. ಓಯ್ ಎತ್ತ ಮಾಮೂಲಿ. ಅಯ್ಯ ಬೋಣಿ ಆಗಿಲ್ಲ, ಮುಂದಕ್ಕೆ ಹೋಗಿ ಸರ್. ಎಷ್ಟೋ ಧೈರ್ಯ ನಿನಗೆ? ಈಗೇನು ಕೊಡ್ತೀಯಾ ಇಲ್ಲ ಜಾಗ ಖಾಲಿ ಮಾಡಿಸ್ಲಾ? ಭಿಕ್ಷೆ ತಗೊಳ್ಳೋದ್ರಲ್ಲಿ ಅಲ್ಲ, ಹಾಕೋದ್ರಲ್ಲೂ ಒಂಥರ ಮಜಾ ಇದೆ. ಹೋಮ್ ಗಾರ್ಡ್ ಅಂತ ಹೋಮ್ ಗಾರ್ಡ್, ಒಳಗೆ ಗೂರ್ಕ ಇದ್ದಂಗೆ ಅವನೇ. ಯಾಕೋ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿ ಬರಿಗೈಯಲ್ಲಿ ಬಂದಿದ್ಯಾ? ಅಲ್ಲೊಬ್ಬ ಲವ್ ಟ್ಯಾಕ್ಸು ಪೊದೆ ಟ್ಯಾಕ್ಸು ಅಂತ ಎಲ್ಲ ಕಿತ್ಕೊಂಡ್ಬಿಟ್ಟ ಕಣೆ. ಏನೋ ಮಾತಾಡ್ತಿದ್ಯಾ? ಅದು ಬಿಡು, ಇವತ್ತು ನೀನು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ. ಯಾಕೋ ಇವತ್ತು ಹಿಂಗ್ ಮಾತಾಡ್ತಿದ್ಯಾ? ಐ ಲವ್ ಯು. ಕಟ್ ಇಟ್, ನಾಟ್ ಓಕೆ. ನೀನು ಮನ್ಸಿಂದ ಅಲ್ಲ, ಕಣ್ಣಿಂದ ಪ್ರಪೋಸ್ ಮಾಡ್ತಿದ್ಯಾ? ಯಾರೋ ನೀನು? ಏನ್ ಹೇಳ್ತಿದ್ದೀರಾ? ಮನ್ಸಿನ ಪ್ರೀತಿಸೋನು ದೇವಸ್ಥಾನಕ್ಕೋ ಇಲ್ಲ ಅವ್ರ ಅಪ್ಪ ಅಮ್ಮನ ಬಳಿಗೋ ಕರ್ಕೊಂಡು ಹೋಗ್ತಾನೆ. ಕಣ್ಣಿಂದ ಪ್ರೀತಿಸೋನು ಹಿಂಗೆ ಪೊದೆಗಳಿರೋ ಪಾರ್ಕ್ ಕರ್ಕೊಂಡು ಹೋಗ್ತಾನೆ. ಏನೋ ಮಾತಾಡ್ತಿದ್ಯಾ? ಹೋಗೋ ಇಲ್ಲಿಂದ. ಇವನ್ ನೋಡಿದ್ರೆ ನಿಮ್ ಕೈಲಿ ವಾಂತಿ ಮಾಡ್ಸೋನಂಗವನೇ. ಒಪ್ಕೋಬೇಡ ಮೌ. ಏ ಮೆಂಟಲ್. ಮೆಂಟ್ಲು ಅಂದ್ರೆ ಗಂಟ್ಲು ಕಚ್ಬಿಡ್ತೀನಿ. ಈಗ ಹುಚ್ಚಾಸ್ಪತ್ರೆಲಿರೋ ಅರ್ಧಕ್ಕರ್ಧ ಜನ ಒಂದ್ ಕಾಲದಲ್ಲಿ ನಿನ್ನಂಗೆ ಮಂಡಿ ಊರ್ ಪ್ರಪೋಸ್ ಮಾಡಿದವ್ರೆ. ನೀನ್ ಅದೇನಾಗ್ತೀಯೋ ಏನೋ. ಇವತ್ತಿನ ದಿನ ಎಲ್ಲ ಹಾಳು ಮಾಡ್ಬಿಟ್ಟ. ಪರವಾಗಿಲ್ಲ ಬಿಡು, ಯಾವ್ದಾದ್ರು ಬೆಟ್ಟಕ್ಕೆ ಕರ್ಕೊಂಡೋಗಿ ಡೈಮಂಡ್ ರಿಂಗ್ ಕೊಟ್ಟು ಮತ್ತೆ ಪ್ರಪೋಸ್ ಮಾಡ್ತೀನಿ. ಅಲ್ಲಿ ಪೊದೆಗಳಿರಲ್ಲ ತಾನೆ?
ಆಹಾ ಲೋ ಮಗ, ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಕೂಲ್ ಡೇಸ್ ಜ್ಞಾಪಕ ಬರುತ್ತೆ ಕಣೋ. ಪಕ್ಕು ಸ್ಟೇಟಲ್ಲಿ PUC ಸ್ಕೂಲೇ ಅಂತಾರೆ ಕಣ. ಲೋ ಮಗ, ಇದನ್ನ ಟ್ರೈ ಮಾಡಿದ್ರೆ ಏನಾಗಲ್ಲ ತಾನೆ? ಹೋಯ್ ಧೈರ್ಯವಾಗಿ ಟ್ರೈ ಮಾಡು. ನೋಡು ನಾ ಇದೇನೇ ಟ್ರೈ ಮಾಡ್ತಿಲ್ವಾ? ಲೋ ಮಗ, ಈ ರೆಡ್ ಕಲರ್ ನೋಡ್ತಾ ಇದ್ರೆ ನಮ್ಮ RCB ಟೀಮ್ ನೆನಪಾಗುತ್ತೋ? ಈ ಸಲನೂ ಕಪ್ ನಮ್ದೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಏನೋ ಮಾಡಬೇಕು. ಅದೇನಿಲ್ಲ ಮಗ, ತುಂಬ ಸಿಂಪಲ್ಲು. 10 ಟೀಮ್ದು ಜರ್ಸಿ ತಗೋ. ಯಾರು ಫೈನಲ್ಗೆ ಬರ್ತಾರೆ ಅವ್ರದ್ದು ಮೇಲ್ಗಡೆ ಜರ್ಸಿ ಹಾಕೋ. ಆಹಾ, ಕೆಳಗಡೆ ಹುಡುಗಿರ್ದು ಮಿಡ್ಡಿ ಹಾಕೊಂಡು ರೋಡ್ಗಿಳ್ದು ಬೆಲ್ಲಿ ಡ್ಯಾನ್ಸ್ ಬಿಡು, ಬೆಲ್ಲಿ ಡ್ಯಾನ್ಸ್. ಹೋಗಿ ಹೋಗಿ ನಿನ್ನ ಕೇಳದ್ನಲ್ಲ. ಟಿವಿಲಿ ಇದನ್ನ ಹಾಕೋ ಸ್ಟಾರ್ಗಳಿಗೆ ಏನೂ ಆಗಲ್ಲ. ನಿಜವಾಗ್ಲೂ ಹಾಕೋ ನಿಮ್ಮಂತವ್ರೆ ಕ್ಯಾನ್ಸರ್ ಬಂದು ಹೋಗ್ಬಿಡೋದು. ಇದ್ ರೇಟ್ಗೆ ಅಂತ ಔರಾ ಬ್ರಿಡ್ಜೆ ತುಕ್ಕಿಡ್ದೋಯ್ತು. ಹಿಂಗ ಇವನೇನಾಗ್ತಾನೋ ಏನೋ. ನನ್ನ ಹೆಸರು ಮುಖೇಶ್. ಬಾರೋ ಹೋಗೋಣ. ಬಾ. ಜೆನ್ಸಿ ಕಿಡ್ಸು ಕಾಪಾಡ್ಬಿಟ್ಟೆ. ಏ ಇಲ್ಲೆಲ್ಲ ಮಲಗಂಗಿಲ್ಲ, ಬಾಯಿ ಕಡೆ. ಮೆಜೆಸ್ಟಿಕ್ ಇಂದಾನು ಓಡಿಸ್ತೀರಾ, ಬಸ್ ಸ್ಟ್ಯಾಂಡ್ ಇಂದಾನು ಓಡಿಸ್ತೀರಾ, ಇಲ್ಲಿಂದಾನು ಓಡಿಸ್ತೀರಾ, ನಾನೆಲ್ಲ ಹೋಗ್ಬೇಕು? ಇರೋ, ಯಾರು ಬೇಡ ಅಂದ್ರು? ಟ್ಯಾಕ್ಸ್ ಪೇ ಮಾಡ್ಬಿಟ್ಟು ಎಲ್ಲಿ ಬೇಕಾದ್ರೂ ಇರೋ. ಟ್ಯಾಕ್ಸಾ? ಹೌದು. ಈಗ ಭಿಕ್ಷುಕರಿಗೆ ಒಂದು ಟ್ಯಾಕ್ಸು, ಲವರ್ಸ್ಗೆ ಒಂದು ಟ್ಯಾಕ್ಸು, ಹಾಗೆ ಇದು ಕೂಡ. ನನ್ನ ಹತ್ರ ದುಡ್ಡಿಲ್ಲ. ಯಾರಿಗೋ ಪ್ರಯೋಜನ ನಿನ್ನಿಂದ? ಗಂಡ್ಸಾಗಿ ಹುಟ್ಟಿದ್ಮೇಲೆ ಸಂಸಾರಿ ಆಗ್ಬೇಕು, ದುಡಿಬೇಕು. ದುಡ್ದು ಸಾಯಂಕಾಲ ಮನೆಗೆ ಹೋಗುವಾಗ ಏನಾದ್ರೂ ತಗೊಂಡೋಗ್ಬೇಕು. ಏನಾದ್ರು ಅಂದ್ರೆ ಸ್ವೀಟ್ಸು, ಸ್ನ್ಯಾಕ್ಸು ಎಲ್ಲ ತಗೊಂಡ್ ಹೋಗ್ತೀಯಾ? ಹಾ, ತಗೊಂಡೋಗ್ತೀನಿ. ಮಲ್ಗೆ ಹೂವು, ಸಿಲಿಂಡ್ರು ಆಗಲ್ಲ ತಾನೆ? ಹೋಗಲೇ ಹೋಗೋ, ಮೊದ್ಲು ಮನೆಗೋಗಿ ಸಿಲಿಂಡ್ರು ತಂದ್ಕೊಡು, ಆಮೇಲೆ ನಾನು ಸಂಸಾರಿ ಮಾಡ್ಕೊಡುವಂತೆ. ಅಂಕಲ್, ಏನು ಮಾಡ್ತಾ ಇದ್ದೀರಾ? ಅಲ್ಲೇನು ಇಲ್ವೇ ಇಲ್ಲ. ತಗೊಳ್ಳಿ, ನನ್ನ ಚಪ್ಪಲ್ ಹಾಕೊಳ್ಳಿ. ನಿನಗೆ ನನ್ ಕಂಡ್ರೆ ಭಯ ಆಗ್ತಿಲ್ವಾ? ಇಲ್ಲಪ್ಪ, ನಿಮ್ಮನ್ನು ನೋಡಿದ್ರೆ ಸುಸ್ತಾದಂಗಿದೆ. ಬಂದು ಕೂತ್ಕೊಳ್ಳಿ, ನನ್ನ ಹತ್ರ ನೀರಿದೆ, ಕೊಡ್ತೀನಿ. ನೋಡಿದ್ರೆ ಹಸಿವಾದಂಗಿದೆ, ತಗೊಳ್ಳಿ, ತಿನ್ನಿ. ನನ್ನ ಜನ ಎಲ್ಲ ಹುಚ್ಚ ಅಂತ ಅಸಹ್ಯ ಪಡ್ತಾರೆ. ಫಸ್ಟ್ ಟೈಮ್ ನೀನೇ ನನ್ನ ಮನ್ಸನ್ ತರ ನೋಡಿದ್ದು. ಯಾರು ಹೇಳಿದ್ದು? ಹಂಗೆ ಹೇಳೋರೆ ದೊಡ್ಡ ಹುಚ್ಚರು. ಹೌದು, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಸಿನಿಮಾ ಮೇಲಿರೋ ಹುಚ್ಚಲ್ಲಿ ಮನೇಲೆ ಕಳ್ತನ ಮಾಡಿ ಸಿಟಿಗೆ ಬಂದೆ. 3 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಕೆಲಸನೂ ಮಾಡಿದೆ. ಆಮೇಲೆ ಒಂದ್ ಸಮಯದಲ್ಲಿ ಕೈಲಿ ದುಡ್ಡು ಇಲ್ಲ, ಯಾವ ಅವಕಾಶನೂ ಸಿಕ್ಕಿಲ್ಲ. ಡಿಪ್ರೆಷನಲ್ಲಿ ಬಂದು ಕೂತೋನು, ಇಲ್ಲೇ ಉಳ್ಕೊಬಿಟ್ಟೆ. ಅಲ್ಲ, ನೀವು ಮನೆಗೆ ವಾಪಸ್ ಹೋಗ್ಬೋದಿತ್ತಲ್ಲ. ಸೋತಿರೋ ಈ ಕಳ್ಳನ ಮುಖನ ಹೆತ್ತೋರ್ಗೆ ಹೆಂಗ್ ತೋರಿಸ್ಲಿ? ಹೆತ್ಮಕ್ಳು ಸೋತ್ರು, ತಪ್ಪು ಮಾಡಿದ್ರು, ಸಹಿಸ್ಕೊಳ್ಳೋ ಅವ್ರ ಹೃದಯ ನಿಮ್ಮನ್ನ ಈ ರೀತಿ ನೋಡಿದ್ರೆ ನಿಂತೋಗಲ್ವಾ? ನೋ, ಇಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಮಾತು ಹೇಳ್ಬಿಟ್ಟೆ. ಸಿಕ್ಬಿಟ್ಟ ನನ್ನ ಸಿನಿಮಾಗೆ ಹೀರೋ ನೀನೆ.
ಏನು ಅಂಕಲ್ ಬೆಳಗ್ಗೆ ಬೆಳಗ್ಗೆ ಜೋಕ್ ಮಾಡ್ತೀರಾ? ನನಗೆ ಟ್ಯೂಷನಾಗ ಲೇಟ್ ಆಯಿತು, ಸಿಗ್ತೀನಿ. ನೀನ್ ಹೇಳ್ದಂಗೆ ಮನೆಗೂ ಹೋಗ್ತೀನಿ, ನಿನಗೋಸ್ಕರ ಮತ್ತೆ ಸಿನಿಮಾಗ್ ಬರ್ತೀನಿ. ನಾನು ಸಿನಿಮಾಗ್ ನೀನೇ ಹೀರೋ.